ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡುತ್ತಾನೆ. ಭಾನುವಾರ 25 ಆಗಸ್ಟ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 28 ಅಧ್ಯಾಯದ 10 ವಚನ. ಆದದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ. ಧೈರ್ಯದಿಂದ ಕೆಲಸಕ್ಕೆ ಕೈಹಚ್ಚು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮನ್ನು ಪ್ರತ್ಯೇಕವಾಗಿ ತನ್ನ ಕಾರ್ಯಕ್ಕೋಸ್ಕರವಾಗಿ ಆರಿಸಿಕೊಂಡಿರುತ್ತಾನೆ. ನಾವು ಧೈರ್ಯದಿಂದ ಆ ಕೆಲಸಕ್ಕೆ ಕೈ ಹಚ್ಚಿ ಅದನ್ನು ಪೂರ್ತಿಗೊಳಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ಒಂದು ಆಸೆ, ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದನು. ದೇವರಿಗೆ ಒಂದು ಸುಂದರವಾದಂಥ ಆಲಯವನ್ನು ಕಟ್ಟಬೇಕೆಂಬುದಾಗಿ. ಆದರೆ ದೇವರು ದಾವೀದನಿಗೆ, ನೀನು ಯುದ್ಧ ಮಾಡಿದಂಥವನು, ನಿನ್ನ ಕೈಗಳು ರಕ್ತದಿಂದ ತುಂಬಿವೆ, ಅದಕ್ಕೋಸ್ಕರವಾಗಿ ಆಲಯವನ್ನು ಕಟ್ಟಬಾರದೆಂಬುದಾಗಿ ನಿರಾಕರಿಸಿ, ನಾನು ಸೊಲೊಮೋನನನ್ನು, ನಿನ್ನ ಮಗನಾದಂಥ ಸೊಲೊಮೋನನನ್ನು ಆರಿಸಿಕೊಂಡಿದ್ದೇನೆಂಬುದಾಗಿ ಹೇಳಿದ್ದನು. ಇದನ್ನು ದೇವರು ಹೇಳಿದ ಮಾತನ್ನು ದಾವೀದನು ಸ್ವೀಕರಿಸುವುದು ಮಾತ್ರವಲ್ಲದೆ ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿದನು. ಮತ್ತು ಅವರ ಜೀವನ ಹೇಗಿರಬೇಕೆಂಬುದಾಗಿ ಕೂಡ ದಾವೀದನು ಎಚ್ಚರಿಸಿ ಹೇಳಿದನು. ಮತ್ತೆ ಸೊಲೊಮೋನನಿಗೆ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನೀನು ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮೊಬ್ಬೊಬ್ಬರನ್ನು ವಿಶೇಷವಾದಂಥ ಕಾರ್ಯಕ್ಕೋಸ್ಕರವಾಗಿ ನೇಮಿಸಿದ್ದಾನೆ. ನಮ್ಮ ಜೀವನದಲ್ಲಿ ಉದ್ದೇಶ ಇಟ್ಟಿದ್ದಾನೆ. ಆ ಉದ್ದೇಶ ಎಂಥದ್ದಾಗಿದ್ದರೂ ನಾವದನ್ನು ತಿಳುಕೊಂಡು ದೇವರ ಸಹಾಯದಿಂದ ಧೈರ್ಯದಿಂದ ಕೆಲಸಕ್ಕೆ ಕೈ ಹಾಕಬೇಕು. ಅದು ಎಷ್ಟು ಕಠಿಣವಾಗಿದ್ದರೂ, ಅಸಾಧ್ಯವಾಗಿದ್ದರೂ, ದೇವರು ನಮ್ಮ ಜೀವನದಲ್ಲಿ ಆ ಉದ್ದೇಶ ಇಟ್ಟುಕೊಂಡಿರುವುದೇ ಆದರೆ ಅದಕ್ಕೆ ನಾವು ಕೈ ಹಚ್ಚಿ ದೇವರ ಸಹಾಯದಿಂದ ಪೂರ್ತಿಗೊಳಿಸುವಂಥವರಾಗಬೇಕು. ಪ್ರತಿಯೊಬ್ಬರಿಗೂ ದೇವರು ಉದ್ದೇಶ ಇಟ್ಟಿದ್ದಾನೆ. ತಿಳ್ಕೊಳ್ಳೋಣ, ಧೈರ್ಯದಿಂದ ಆ ಕೆಲಸಕ್ಕೆ ಕೈ ಹಚ್ಚೋಣ. ಕರ್ತನೇ ದಯಮಯ ಸ್ವಾಮಿ, ನಮ್ಮ ಬಲಹೀನತೆಗಳು ನೀನು ಬಲ್ಲೆ. ನಿನ್ನ ಕಾರ್ಯವನ್ನು ನಿನ್ನ ಚಿತ್ತದ ಮೇರೆಗೆ ಉದ್ದೇಶವನ್ನು ನೆರವೇರಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.